ಇಲ್ಲಿ ಟೇಬಲ್ ಮೇಲೆ ಕುಡಿ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ದಯಮಾಡಿ ನಮ್ಮೆಲ್ಲ ಕಾರ್ಯಕರ್ತರು ಬಾಯಾರಿಕೆ ಆಗಿದ್ರೆ ನೀರನ್ನು ಕುಡಿಬಹುದು. ಅದು ಮರಿ ಮಾಡಿದ್ರೆ ನೀವು ಆ ನೀರು ಇಟ್ಟಿದ್ದೀರ ಅಲ್ಲ, ಅಲ್ಲಿ ನೀರು ಮುಗಿಸಿ ನೋಡೋದ ಅಲ್ವಾ? ಆ ಕಡೆಯಿಂದ ನೀರಿನ ವ್ಯವಸ್ಥೆ ಅಲ್ಲಿ ಇಲ್ಲ. ಆಯ್ತಾಯ್ತು, ಸ್ವಲ್ಪ ಮುಂದಿಡ್ರಿ ದಯಮಾಡಿ. ನೀರು ಕುಡಿಯೋರು ಕುಡಿಲಿ. ನಮ್ಮ ಕಾರ್ಯಕ್ರಮ ಸ್ವಲ್ಪ ಎಷ್ಟು ಮುಂದಿಡ್ರಿ ದಯಮಾಡಿ. ಲೈವ್ ಸ್ಟ್ರೀಮ್ ಅಲ್ಲ ನಿನ್ನೆ ದಿವಸ ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ.ವಾ. ವಿಜೇಂದ್ರ ಅವರು ನಗರಕ್ಕೆ ಆಗಮಿಸಿ ಪಕ್ಷದ ಕಾರ್ಯಾಲಯದಲ್ಲಿ ಕಾಂಗ್ರೆಸ್ಸಿನ 100 ಕಾರ್ಯಕರ್ತರನ್ನ ಭಾರತೀಯ ಜನತಾ ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ. ಕೆಲವೇ ನಿಮಿಷದಲ್ಲಿ ಬಿ.ವಾ. ವಿಜೇಂದ್ರ ಅವರು ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು, ಹಿಂದಿನ ಮುಖ್ಯಮಂತ್ರಿ ಈಗಿನ ಬೆಳಗಾವಿಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರು, ನಮ್ಮ ನಿಮ್ಮೆಲ್ಲರ ನಾಯಕರು ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಬಿ. ಶ್ರೀರಾಮುಲು ಅವರು, ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳ ಮಾಜಿ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಚಿತ್ರದುರ್ಗದ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರು, ರಾಜ್ಯ ರೈತ ಮೋರ್ಚಾದ ಅಧ್ಯಕ್ಷರು, ಮಾಜಿ ಶಾಸಕರಾಗಿರ್ತಕ್ಕಂಥ ಎ.ಎಸ್. ಪಾಟೀಲ್ ನರಹಳ್ಳಿ ಅವರು, ಜೆಡಿಎಸ್ನ ಮಾಜಿ ಮಂತ್ರಿಗಳು, ಹಾಲಿ ಶಾಸಕರಾಗಿರ್ತಕ್ಕಂಥ ಬಂಡೆಪ್ಪ ಕಾಸರಪುರ್ ಅವರು, ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ವೆಂಕಟರಮಪ್ಪ ನಾರವಾಡ ಅವರು, ಕುಷ್ಟಗಿಯ ನಮ್ಮೆಲ್ಲರ ಮಾಜಿ ಮಂತ್ರಿಯಾಗಿರ್ತಕ್ಕಂಥ ಎನ್. ಮಹೇಶ್ ಅವರು, ಎಂ. ಡಿ. ಲಕ್ಷ್ಮೀನಾರಾಯಣ್, ಶ್ರೀ ಟಿ. ರಾಜು ಅವರು, ಜೆಡಿಎಸ್ನ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಂತ ಬೇಗೂರವರು, ಈಗಾಗಲೇ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ವೀರಣ್ಣ ಚರಂತಿಮಠ ಅವರ ಹತ್ರ ನಿಂತಿದ್ದಾರೆ. ಕೆಲವೇ ನಿಮಿಷದಲ್ಲಿ ಇವರು ಈ ವೇದಿಕೆಗೆ ಬರೋರಿದ್ದಾರೆ. ಮಹಿಳಾ ಮಹಿಳಾ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪೂರ್ಣಿಮಾ ಅವರು, ರಾಜ್ಯದ ಮಾಜಿ ಮಂತ್ರಿಗಳು ಆಗಿರ್ತಕ್ಕಂಥ ಅರವಿಂದ್ ಲಿಂಬಾವಳಿ ಅವರು, ಸಿದ್ದು ಸೌದಿ ಅವರು, ದೊಡ್ಡನಗೌಡ ಪಾಟೀಲ್ರು, ಜಗದೀಶ್ ಕುಡಗುಂಟಿ ಅವರು, ಮುರುಗೇಶಣ್ಣ ನಿರಾಣಿ ಅವರು, ಹನುಮಂತ ನಿರಾಣಿ ಅವರು ಕೆಲವೇ ನಿಮಿಷದಲ್ಲಿ ಈ ವೇದಿಕೆಗೆ ಬರೋರಿದ್ದಾರೆ. ಯಾರ್ಯಾರು ಇನ್ನೂ ಬರಬೇಕು ಒಂದ್ಸರಿ ಫೋನ್ ಮಾಡಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ಬರೋದಕ್ಕೆ ಅವರಿಗೆ ಕರೆ ಮಾಡಬೇಕಾಗಿ ವಿನಂತಿ. ಈಗಾಗಲೇ ನಮ್ಮ ಕಾರ್ಯಕರ್ತರು ನಿಮ್ಮ ಮೊಬೈಲ್ಗಳನ್ನ ಮತ್ತು ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.